ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರಸ್ತುತ ವಿದ್ಯಮಾನಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಹತ್ವ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಎಲೆಕ್ಟ್ರಿಕ್ ಕಾರ್ಗಳನ್ನು ಬಳಸಿ ಅದರ ಲಾಭಗಳನ್ನು ಅನುಭವಿಸುತ್ತಿರುವ ಫಲಾನುಭವಿಗಳಾದ ಡಾಕ್ಟರ್ ಎಂ ಕಿಶೋರ್ ರವರು ಹಾಗೂ ಡಾಕ್ಟರ್ ಸುಧಾಂಶು ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. JSS ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮ ನನಗೆ ಬಹಳ ವಿಶೇಷದಲ್ಲಿ ವಿಶೇಷ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ತಾವು ಮೂಲತಃ ಜನರಿಗೆ ಚಿಕಿತ್ಸೆ ನೀಡುವಂಥ ವೈದ್ಯರುಗಳು. ಆದರೆ ತಾವು ಈ ರೀತಿಯ ಒಂದು ಎಲೆಕ್ಟ್ರಿಕಲ್ ಕಾರ್ಗಳನ್ನು ಬಳಸಿ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಬಳಸೋದ್ರ ಮೂಲಕ ಪ್ರಕೃತಿಗೂ ಕೂಡ ಅದರ ಆರೋಗ್ಯ ಕುರಿತಂತೆ ಒಂದು ಸಲಹೆ ಸಂದೇಶಗಳನ್ನು ನೀಡುವಂಥ ಒಂದು ಕೆಲಸವನ್ನು ಈ ದಿನ ತಾವು ಮಾಡ್ತಾಯಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಸರ್. ಸೊ ಹಾಗಾಗಿ ಜನರಿಗೂ ಪ್ರಕೃತಿಗೂ ಇಬ್ಬರಿಗೂ ಕೂಡ ಒಂದು ಉತ್ತಮವಾದ ಚಿಕಿತ್ಸಾ ಸಲಹೆ ಅಂದರೆ ತಪ್ಪಾಗಲಾರ್ದು ಇದು ಅಂತ ನಾನು ಭಾವಿಸ್ತೀನಿ ಸರ್. ಸೊ ಹಾಗಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್, ಹಾಗೂ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸರ್, ಮೊದಲಿಗೆ ಇನ್ನೊಬ್ಬರಿಗೆ ಸಲಹೆಗಳನ್ನು ಕೊಡೋದ್ರ ಮುಂಚೆನೆ ನಾವು ಅದನ್ನು ಅನುಭವಿಸಿರಬೇಕು ಅಥವಾ ಅದನ್ನು ಅನುಸರಿಸ್ತಿರಬೇಕು. ಸೊ ಆ ಕೆಲಸವನ್ನು ತಾವು ಈಗಾಗಲೇ ಮಾಡಿದ್ದೀರಿ. ವಿಶೇಷವಾಗಿ ಈ ವಿದ್ಯುತ್ ಚಾಲಿತ ವಾಹನಗಳನ್ನು ಬಳಸುವಾಗ ಆರಂಭದಲ್ಲಿ ಅದರ ಕುರಿತು ಒಂದಷ್ಟು ಅನುಭವ ಇರಲಿಲ್ಲ, ಆತಂಕಗಳು, ಭಯಗಳು ಇದ್ದು ಸಾಕಷ್ಟು ಜನರಿಗೆ. ಸೊ ಅದನ್ನು ಬಳಸಿದ ಮೇಲೆ, ಅದನ್ನು ಅನುಭವಿಸಿದ ಮೇಲೆ ಅದರ ಅನುಕೂಲಗಳು ಎಲ್ಲರಿಗೂ ಗೊತ್ತಾಗಿದೆ, ಬಹುತೇಕ ಜನರಿಗೆ ಗೊತ್ತಾಗಿದೆ. ಸೊ ಆದರೆ ಅದನ್ನು ಹೇಳ್ಕೊಂಡಾಗ ಮತ್ತಷ್ಟು ಅದನ್ನು ಅನುಸರಿಸಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಸಹಾಯ ಆಗುತ್ತೆ. ಆ ನಿಟ್ಟಲ್ಲಿ ತಾವು ಒಂದು ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿದ ಮೇಲೆ ತಮಗೇನಾದೆಲ್ಲ ಅನುಭವಗಳಾಗಿದೆ, ಅದರ ಲಾಭಗಳೇನು, ವೈಯಕ್ತಿಕ ಲಾಭಗಳೇನು, ಅಥವಾ ಸಮಾಜಕ್ಕೆ ಅಥವಾ ಪರಿಸರಕ್ಕೆ ಎಲ್ಲ ಲಾಭಗಳನ್ನು ತಾವು ಅನುಭವಿಸಿದ್ರಿ ಸರ್. ಆ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ಮುಂಚೆ ನೀವು ಆರಂಭದಲ್ಲಿ ಈ ಎಲೆಕ್ಟ್ರಿಕಲ್ ವೆಹಿಕಲ್ನ ಖರೀದಿ ಮಾಡಲಿಕ್ಕೆ ಮೂಲ ಕಾರಣ ಏನು ಸರ್? ಕಿಶೋರ್ ಸರ್, ಭಾಳ ಒಳ್ಳೆಯ ಪ್ರಶ್ನೆ. ನಮಗೆಲ್ಲ ಒಂದೇ ಭೂಮಿ ಇರೋದು. ನಮ್ಮ ಗಾಳಿ, ಬೆಳಕು, ನೀರು ಇವೆಲ್ಲ ಪ್ರತಿದಿನ ನಮಗೆ ಗೊತ್ತಿಲ್ದಂಗೆ ಅದನ್ನು ನಾವು ಗ್ರಾಂಟೆಡ್ ಅಂತ ತಗೊಬಿಡ್ತೀವಿ. ಈ ಭೂಮಿನ, ಈ ನಮ್ಮ ನೀರು, ಬೆಳಕು, ಗಾಳಿನ ನಾವು ಉಳಿಸ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿಯಾಗಿ ನಾವು ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ನಮಗೋಸ್ಕರ ಮಾತ್ರ ಅಲ್ಲ, ಈ ಭೂಮಿ ಇರೋದು ನಮ್ಮ ಮಕ್ಕಳಿಗೂ, ಇತರೆ ಮುಂದಿನ ಜನಾಂಗಕ್ಕೂ, ನಮ್ಮ ಜೊತೆ ವಾಸ ಮಾಡುವಂತಹ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಇದೊಂದೇ ಭೂಮಿ ಇರೋದು. ಹೌದು. ಆ ದೃಷ್ಟಿಯಿಂದ ನೋಡಬೇಕಾದ್ರೆ ನಮ್ಮ ಭೂಮಿನ ನಾವು ಉಳಿಸ್ಕೋಬೇಕು ಅಂದರೆ ನಮ್ಮ ಪ್ರಯತ್ನಗಳು ಪ್ರತಿದಿನ ನಡಿಬೇಕಾಗತ್ತೆ. ಆ ಜವಾಬ್ದಾರಿಯಿಂದ ನೋಡಿದಾಗ ನಾವು ಪ್ರತಿದಿನ ವಾಹನಗಳನ್ನ ಉಪಯೋಗಿಸ್ತೀವಿ, ನಾವು ಪೆಟ್ರೋಲ್ ಹಾಕಿಸ್ಕೊಳ್ತೀವಿ, ಡೀಸೆಲ್ ಹಾಕಿಸ್ಕೊಳ್ತೀವಿ. ಅದರಿಂದ ಆಗುವಂಥ ಮಾಲಿನ್ಯ, ಅದರಿಂದ ಆಗ್ತಿರುವ ಪರಿಣಾಮ ಭಾಳ ಅಗಾಧವಾಗಿದೆ. ನಮಗೆ ಮುಂಚೆ ಗಮನದಲ್ಲಿ ಇಲ್ಲದೆ ಇರ್ಬೋದು, ಈಗಂತೂ ಎಲ್ರಿಗೂ ಗೊತ್ತಾಗಿದೆ ಭೂಮಿ ಬದಲಾವಣೆ ಆಗ್ತಾ ಇದೆ ಅಂತ. ಅದು ನಮ್ಮ ಮನುಕುಲಕ್ಕೆ ಕಂಟಕಗಳನ್ನ ಒಂದಾದ್ಮೇಲೆ ಒಂದು ಬರ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಆ ದೃಷ್ಟಿಲಿ ನಾವು ವಾಹನ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಅಂದರೆ ನಾವು ಕೂಡ ಈ ಹೊಸದಾಗಿ ಬಂದಿರುವಂತಹ ಎಲೆಕ್ಟ್ರಿಕ್ ಕಾರ್ಗಳನ್ನು ನಾವು ನಮ್ಮ ಪೆಟ್ರೋಲ್ ಡೀಸೆಲ್ ಕಾರ್ಗಳನ್ನ ಬಿಟ್ಟು ಶಿಫ್ಟ್ ಮಾಡಬೇಕು ಅಂತ. ಸೊ ಏನು ಬೇಕು ನಮಗೆ? ಒಂದು, ವಾಹನ ಮುಂದಕ್ಕೆ ಹೋಗಬೇಕು, ನಮಗೆಲ್ಲ ಕೂತ್ಕೊಳ್ಳೋಕೆ ಚೆನ್ನಾಗಿರಬೇಕು, ಕಂಫರ್ಟ್ ಇರಬೇಕು, ಮತ್ತು ಅದು ತಕ್ಕಾಗಿ ಮೈಲೇಜ್ ಅಂತ ಏನು ಹೇಳ್ತೀವಿ, ಒಂದು 300 ಕಿಲೋಮೀಟ್ರಾಗೂ ಕೊಡಬೇಕು ಅನ್ನೋದಿತ್ತು. ಆಮೇಲೆ ನಮಗೆ ಅದು ಹೆಚ್ಚು ತೊಂದರೆಯನ್ನು ಆಗಬಾರ್ದು ಅಂತ. ಸೊ ಆ ದೃಷ್ಟಿಲಿ ಎಲೆಕ್ಟ್ರಿಕ್ ಕಾರ್ಗಳು ಪರ್ಫೆಕ್ಟ್
ಫಿಟ್ ಆಗುತ್ತೆ. ನಮ್ಮ ಪ್ರಕೃತಿ ಪ್ರೀತಿ ಪ್ಲಸ್ ನಮ್ಮ ಮೇಲೆ ನಮಗೆ ಕಾರ್ ಮೇಲಿರೋ ಪ್ರೀತಿ ಎರಡಕ್ಕೂ ಒಂದು ಮುಖ್ಯವಾದ ಉತ್ತರ ಅಂದರೆ ಎಲೆಕ್ಟ್ರಿಕ್ ಕಾರ್ಗಳು. ಅಲ್ಲ, ಮನುಷ್ಯ ಅಂದ ಮೇಲೆ ಅವನು ಸ್ವಾರ್ಥಿ ಇರುತ್ತೆ. ತನಗೆ ಏನು ಅನುಕೂಲ ಆಗುತ್ತೋ, ತನಗೇನು ಬೇಕು ಅನಿಸುತ್ತೋ ಅದನ್ನು ಬಳಸ್ತಾನೆ, ಮಾಡ್ತಾನೆ. ಅದರ ಜೊತೆ ತನಗೂ ಅನುಕೂಲ ಆಗಬೇಕು, ಪ್ರಕೃತಿಗೂ ಮತ್ತು ಸಮಾಜಕ್ಕೂ ಅನುಕೂಲ ಆಗಬೇಕು. ಆ ದೃಷ್ಟಿಕೋನದಲ್ಲಿ ಈ EV ಕಾರ್ ಭಾಳ ಸಪೋರ್ಟ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ ಸರ್. ಸೊ ಹಾಗಾಗಿ ತಮ್ಮ ಮೂಲ ಉದ್ದೇಶ ಇದ್ದಿದ್ದು ನನಗೂ ಅನುಕೂಲ ಆಗಬೇಕು, ಆದರೆ ನನ್ನ ಅನುಕೂಲದಲ್ಲಿ ಸಮಾಜಕ್ಕೆ ಪ್ರಕೃತಿಗೆ ಅನಾನುಕೂಲ ಆಗಬಾರ್ದು. ಸೊ ಎರಡಕ್ಕೂ ಪೂರಕವಾಗಿರಬೇಕು. ಅದಕ್ಕೆ ಒಂದು ಮೂಲ ದಾರಿ ಅಂದರೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನೋದನ್ನು ತಮ್ಮ ಮನಸ್ಸಿಗೆ ಬಂತು, ಹಾಗಾಗಿ ಅದನ್ನು ಬಳಸ್ಕೊಂಡಿದ್ದೀರಿ. ಎಸ್ ಸರ್. ಸೊ ತಮ್ಮಂಥ ಡಾಕ್ಟರ್ಸ್ಗಳು ಸಾಕಷ್ಟು ಜನ ಇದ್ರ ಬಳಸ್ತಾ ಇದ್ದೀರಿ. ಒಂದು ಸಾಂಕೇತಿಕವಾಗಿ ನಮ್ಮ ಇಬ್ಬರನ್ನು ನಾನು ಇವತ್ತು ಸ್ಟುಡಿಯೋದಲ್ಲಿ ಕೋರ್ಸ್ಕೊಂಡಿದ್ದೀನಿ. ಹಾಗೆಯೇ ನಮ್ಮ ಸುಧಾಂಶು ಸರ್, ತಾವು ಕೂಡ ಈ ಎಲೆಕ್ಟ್ರಿಕಲ್ ವಾಹನವನ್ನು ಬಳಸ್ತಾ ಇರುವಂಥವ್ರು, ಕಾರನ್ನು ಬಳಸ್ತಾ ಇರುವಂಥವ್ರು. ಯಾವಾಗ ಈ ಕಾರನ್ನು ಬಳಸಿದ್ರಿ, ಇವತ್ತು ಗಂಟ ನಿಮ್ಮ ಆ ಅನುಭವ ಏನಿದೆ ಸರ್? ನಾನು ಕೆಲವು ತಿಂಗಳುಗಳಿಂದ ಬಳಸ್ತಾ ಇದ್ದೀನಿ. ಸೊ ಕಿಶೋರ್ ಸರ್ ಹೇಳಿದ ಹಾಗೆ ನಾನು ತಗೊಳ್ಳೋದಕ್ಕೆ ಮೂಲ ಉದ್ದೇಶ ಏನಂದರೆ ನಾವು ಆದಷ್ಟು ಕಾರ್ಬನ್ ನ್ಯೂಟ್ರಲ್ ಆಗಿರಬೇಕು ಅಂತಂದರೆ ಹೊಸದಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡಬಾರ್ದು ಅಂತ. ಸೊ ಅದರಲ್ಲಿ ಸಣ್ಣ ಸಣ್ಣ ಹೆಜ್ಜೆಗಳಿಂದ ನಾವು ಇದು ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೋಲಾರಿಂದ ಎಲೆಕ್ಟ್ರಿಸಿಟಿ ಜನ್ರೇಷನ್ ಇರಬಹುದು, ಮಳೆ ನೀರು ಕೊಯ್ಲು ಮಾಡ್ಕೊಂಡ್ಬಿಟ್ಟು ಕುಡಿಯೋದಕ್ಕೆ ದಿನನಿತ್ಯ ಉಪಯೋಗಿಸ್ಕೊಳ್ಳೋದಕ್ಕೆ ಅದೇ ನೀರನ್ನು ಉಪಯೋಗಿಸಿ ಹೊಸದಾಗಿ ಬೋರ್ವೆಲ್ಲಿಂದ ಅಥವಾ ನದಿಯಿಂದ ನೀರನ್ನು ಪಂಪ್ ಮಾಡಿ ಗ್ರೌಂಡ್ ವಾಟರ್ನ ಡಿಪ್ಲೀಟ್ ಮಾಡೋದು, ಅದನ್ನು ಕಡಿಮೆ ಆಗಲಿ ಅಂತ. AC ಬಳಸ್ತಾರೆ. ಈಗ ಸಮ್ಮರ್ ಬಂತು ಅಂದರೆ ಸಾಕು, ತುಂಬ ಕರೆಂಟು ಜನ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ AC ಅವಾಯ್ಡ್ ಮಾಡಿ ನಾವು ಥರ್ಮಲಿ ಎಫಿಷಿಯೆಂಟ್ ಹೌಸಿಂಗ್ ಅಂತ ಕರಿತೀವಿ. ಅಂದರೆ ಮನೆ ತನ್ನಷ್ಟಕ್ಕೆ ತಾನೇ ಸಸ್ಟೈನ್ ಆಗಬೇಕು. ಹೊರಗಡೆಯಿಂದ ನೀರು ಬೇಡ, ಎನರ್ಜಿನೂ ಬೇಡ, ಪೆಟ್ರೋಲ್ ಡೀಸೆಲ್ ಏನೂ ಬೇಡ, ಎಲೆಕ್ಟ್ರಿಸಿಟಿನೂ ಬೇಡ. ತನ್ನಲ್ಲೇನೆ ಎಲೆಕ್ಟ್ರಿಸಿಟಿನೂ ಪ್ರೊಡ್ಯೂಸ್ ಮಾಡಿ ನೀರು ತನ್ನ ಚಾವಣಿ ಮೇಲೆ ಏನು ನೀರು ಬೀಳುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಗಾಳಿ ಮಾತ್ರ ನಾವು ಉಸಿರಾಡೋದಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ಫುಲ್ಲಿ ಸೆಲ್ಫ್ ಸಸ್ಟೈನೇಬಲ್ ಹೌಸ್ ಅಂತ. ಸೊ ಆ ದೃಷ್ಟಿಯಲ್ಲಿ ನಾವು ಎಷ್ಟು ಆ ಕಡೆಗೆ ಹೋಗೋಕ್ಕಾಗತ್ತೆ ಆ ಕಡೆಗೆ ಹೋಗೋಣ ಅಂತ ಇದು ಒಂದು ಹೆಜ್ಜೆ ಅಂತ ಎಲೆಕ್ಟ್ರಿಕ್ ವಾಹನ ತಗೊಂಡೆ. ಸೊ ಸದ್ಯಕ್ಕೆ ನನಗೆ ಪರ್ಸನಲಿ ಅದರಿಂದ ತುಂಬ ಬೆನಿಫಿಟ್ ಆಗಿದೆ. ನನ್ನ ಖರ್ಚು ಕಡಿಮೆ ಆಗಿದೆ, ಮತ್ತು ನಮಗೆ ಏನು ಕಂಫರ್ಟ್ ಇರುತ್ತೆ ಟ್ರಾವೆಲ್ನಲ್ಲಿ ಅದೂ ಮಚ್ ಬೆಟರ್ ಇದೆ. ಅಂದರೆ ಅದು ಓಡಿಸಿದವ್ರಿಗೆ ಮಾತ್ರ ಗೊತ್ತಾಗೋದು, ಅದನ್ನು ಹೇಳೋದು ಕಷ್ಟ ಬಾಯಲ್ಲಿ. ಎರಡನೇದು ಏನಂತಂದರೆ ಅಡಿಷ್ನಲ್ ಎಫೆಕ್ಟ್ ಅಥವಾ ಸೈಡ್ ಎಫೆಕ್ಟ್ ಪರ್ಯಾವರಣಕ್ಕೆ ಮತ್ತು ಬೇರೆ ಜನರಿಗೂ ಅದರಿಂದ ಪೊಲ್ಯೂಷನ್ ಕಡಿಮೆ ಆಗಿ ಅನುಕೂಲ ಆಗಿದೆ. ಸೊ ಯಾವತ್ತೂ ನಾವು ನಮ್ಮ ಬಗ್ಗೆ ಫಸ್ಟ್ ಉಪಯೋಗಿಸ್ತೀವಿ, ನಮಗೆ ಎಲ್ಲರಿಗಿಂತ ಹೆಚ್ಚು ಅನುಕೂಲ ಆಗುತ್ತೆ, ಜೊತೆಗೆ ಬೇರೆಯವ್ರಿಗೂ ಸೊಸೈಟಿಗೂ ಅನುಕೂಲ ಆಗುತ್ತೆ, ನಮ್ಮ ಭೂಮಿಗೂ ಅನುಕೂಲ ಆಗುತ್ತೆ. ಅಂದರೆ ತಾವು ಹೇಳಿದ್ರಿ ನನ್ನ ಕಂಫರ್ಟು ಚೆನ್ನಾಗಿದೆ, ಎಲ್ಲವೂ ಇದೆ, ಹಾಗಂತ ನಾನು ಬೇರೆಯವ್ರಿಗೆ ಹಾನಿ ಕೂಡ ಮಾಡಬಾರ್ದು. ಆ ದೃಷ್ಟಿಯಲ್ಲಿ ಈ ಕಾರ್ ಮಾತ್ರ ನನ್ನ ಕಂಫರ್ಟು ಬೇರೆಯವ್ರಿಗೂ ಕೂಡ ಹಾನಿ ಆಗದಂಗೆ ನೋಡ್ಕೊಳ್ಳೋಕೆ ಒಂದು ಒಳ್ಳೆಯ ಮಾರ್ಗ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಸ್ವಲ್ಪ ವಿಶೇಷವಾಗಿ ಇತ್ತೀಚೆಗೆ ಏನು ಯುದ್ಧಗಳು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಗ್ಯಾಸ್ ಕಾರ್ಗಳು ಗ್ಯಾಸ್ ಇಲ್ಲ ಅಂತ ನಿಂತಿರೋದು ನೋಡಿದ್ವಿ, ಪೆಟ್ರೋಲ್ ಕಾರ್ಗಳು ಪೆಟ್ರೋಲ್ ಇಲ್ಲ ಅಂತ ನಿಂತಿರೋದನ್ನು ನೋಡಿದ್ವಿ. ಆದರೆ ಈ EV ಬೈಕ್ಗಳು ಎಲ್ಲೂ ನಿಂತಿರೋದನ್ನ ನೋಡಲಿಲ್ಲ. ಇದು ಬಹುಶಃ ಬಹಳ ಪ್ರಸ್ತುತ ಅಂತ ಅನಿಸುತ್ತೆ ಇವತ್ತು ನಾವು ಮಾತನಾಡ್ತಾ ಇರುವಂಥದ್ದು. ಕಿಶೋರ್ ಸರ್, ನಾವು ಆವಾಗಲೇ ಮಾತನಾಡ್ತಾ ಇದ್ವಿ, ಎಲೆಕ್ಟ್ರಿಕಲ್ ಕಾರು ಇವತ್ತಿನ ವಿದ್ಯಮಾನಕ್ಕೆ ಎಷ್ಟು ಹೊಂದ್ಕೊಳ್ಳುತ್ತೆ ಅಂದರೆ ಬಹಳ ಹೊಂದ್ಕೊಳ್ಳುತ್ತೆ. ಸೊ ನಾವು ಅಭಿವೃದ್ಧಿ ಆಗ್ತಿದ್ದಂಗೆ ಅದರ ಜೊತೆ ಹೊಂದ್ಕೋಬೇಕಲ್ಲ, ಅದಕ್ಕೂ ಕೂಡ ಇದು ಬಹಳ ಮಹತ್ವವನ್ನು ಕೊಡುತ್ತೆ. ಆದರೆ ಸರ್, ಒಂದು ಜನರಲ್ಲಿ ಬರೋ ಪ್ರಶ್ನೆ ಏನಂತ ಹೇಳಿದ್ರೆ, ಇದು ಪೆಟ್ರೋಲ್ ಕಾರ್ಗಿಂತ ಅಥವಾ ಗ್ಯಾಸು ಬಳಸೋ ಕಾರ್ಗಿಂತ ಅಥವಾ ವಾಹನಗಳಿಗಿಂತ ಬೆಲೆ ಸ್ವಲ್ಪ ಹೆಚ್ಚು ದುಬಾರಿ ಅಂತ ಹೇಳ್ತಾರೆ. ಸೊ ಈ ಕುರಿತು ತಮ್ಮ ಅನುಭವ? ಇದು ಯಾವುದೇ ವಾಹನ ತಗೋಬೇಕಾದ್ರೆ ನಾವು ಎಷ್ಟು ಪೇ ಮಾಡ್ತೀವಿ ಮತ್ತು ಅದನ್ನು ನಡೆಸೋದಕ್ಕೆ ಅಥವಾ ಮೇಂಟೈನ್ ಮಾಡೋಕ್ಕೆ ಎಷ್ಟು ಕಾಸ್ಟು ಅಂತ ಒಂದು ಪ್ರಶ್ನೆ ಬರ್ತಿದೆ. ನೀವು ಯಾವುದೇ ರೀತಿಯಲ್ಲಿ ನೋಡಿದ್ರೂ ಎಲೆಕ್ಟ್ರಿಕ್ ಕಾರ್ಗಳು ಮೊದಲನೇದಾಗಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ಕಾಸ್ಟ್ಲಿ ಅನಿಸುತ್ತೆ. ಬಟ್ ನಿಮಗೆ ಲಾಂಗ್ ಟರ್ಮಲ್ಲಿ ಎಲೆಕ್ಟ್ರಿಕ್ ಕಾರ್ಗಳು ಎಲ್ಲ ರೀತಿಲೂ ಬೇರೆ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ಗಿಂತ ಚೀಪ್ ಆಗುತ್ತೆ. ಅದನ್ನು ನಾವು ನಿಧಾನಕ್ಕೆ ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಸುಧಾಂಶು ಅವರು ಡೀಟೇಲ್ ಆಗಿ ಹೇಳ್ತಾರೆ. ನಮ್ಮ ಎಲೆಕ್ಟ್ರಿಕ್ ಕಾರ್ದು ಏನು ಅಡ್ವಾಂಟೇಜ್ ಅಂದರೆ, ನಾವೇ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ನಮ್ಮದೇ ಎಲೆಕ್ಟ್ರಿಸಿಟಿನ ನಾವು ಜನ್ರೇಟ್ ಮಾಡಿಕೊಂಡು ನಮ್ಮ ಸೋಲಾರ್ ಪ್ಯಾನಲಲ್ಲೇ ನಾವು ಎಲೆಕ್ಟ್ರಿಸಿಟಿನ ನಮ್ಮ ಕಾರ್ಗೆ ಫೀಡ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಬಹಳ ಚೀಪಾಗಿ ವರ್ಕೌಟ್ ಆಗುತ್ತೆ. ಬೇರೆ ಕಾರ್ಗಳು ನಿಮಗೆ
ನಮ್ಮ ಲೆಕ್ಕದ ಪ್ರಕಾರ ನೀವು ತಗೋಬೇಕಾದ್ರೆ ನಿಮಗೆ 6 ಲಕ್ಷ 10 ಲಕ್ಷ ಅಂತ ಅನ್ಕೊಂಡ್ರು ಲಾಂಗ್ ಟರ್ಮಲ್ಲಿ ನೀವು ಪೆಟ್ರೋಲು ಡೀಸೆಲ್ ಹಾಕ್ಸಿ ಅದನ್ನ ಮೇಂಟೈನ್ ಮಾಡೋಷ್ಟ್ರೊಳಗೆ ನಿಮಗೆ 3-4 ವರ್ಷದಲ್ಲಿ ಅದು ಎಷ್ಟು ದುಡ್ಡನ್ನ ನೀವು ಖರ್ಚು ಮಾಡಬೇಕಾಗುತ್ತೋ ಎಲೆಕ್ಟ್ರಿಕ್ ಕಾರು ಅದ್ರದ್ದು 30-40% ಕಾಸ್ಟ್ನ ರಿಡ್ಯೂಸ್ ಮಾಡಿಬಿಡುತ್ತೆ. ಸೊ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ಯುದ್ಧ ಶುರು ಆಗಿದೆ, ಎಲ್ಲ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಆಗಿದೆ ಅನ್ನೋದು ಗೊತ್ತಿದೆ. CNG ಅಂತ ಹೇಳ್ತಾ ಇದ್ರು, LPG ಅದು ಕೂಡ ಸಿಗ್ತಾ ಇಲ್ಲ. ಎಲೆಕ್ಟ್ರಿಕ್ ಕಾರ್ ಮಾತ್ರ ಆರಾಮಿದೆ. ಅದ್ರದ್ದು ಇಂಪ್ಯಾಕ್ಟು ಎಷ್ಟು ಜೋರಿದೆ ಅಂದರೆ ಚೈನಾದಲ್ಲೂ ಕೂಡ ಅವರು ತುಂಬ ಸೋಲಾರ್ ಪವರ್ ಯೂಸ್ ಮಾಡಿ ಎಲ್ಲ ಎಲೆಕ್ಟ್ರಿಕ್ ಕಾರ್ ಮಾಡಿದ್ಮೇಲೆ ಅವ್ರಿಗೆ ವಾರಿಂದ ಏನು ಇಂಪ್ಯಾಕ್ಟ್ ಅಷ್ಟು ಆಗಲೇ ಇಲ್ಲ. ಅಂದರೆ ನಾವು ನಮ್ಮ ದೇಶ ಸದೃಢವಾಗಿರಬೇಕು. ನಮ್ಮ ದೇಶಕ್ಕೆ ನಾವೇನು ಹೇಳ್ತೀವಿ ಸೆಲ್ಫ್ ರಿಲಯನ್ಸ್ ಅಂತ ಏನು ಹೇಳ್ತೀವಿ, ನಾವು ಸ್ವತಂತ್ರವಾಗಿರಬೇಕು ಅಂದರೆ ನಮ್ಮಲ್ಲೇ ನಮಗೆ ಎನರ್ಜಿ ಇರಬೇಕು, ನಮ್ಮದೇ ಎಂಪವರ್ಮೆಂಟ್ ಇರಬೇಕು. ಸೊ ಈ ದಿಕ್ಕಲ್ಲಿ ನೋಡಬೇಕಾದ್ರೆ ಎಲೆಕ್ಟ್ರಿಕ್ ಕಾರ್ಗಳು ಪೆಟ್ರೋಲ್ ಡೀಸೆಲ್ ಕಾರ್ಗಳಕ್ಕಿಂತ ನಮಗೆ ಚೀಪಾಗಿ ವರ್ಕ್ ಆಗುತ್ತೆ, ಎಫಿಷಿಯೆಂಟ್ ಅನ್ಸುತ್ತೆ, ಎನರ್ಜಿ ಎಫಿಷಿಯೆಂಟ್. ಖಂಡಿತ ಒಂದು ನಮ್ಮ ವೈಯಕ್ತಿಕವಾಗಿ ಅನುಕೂಲ ಆಗುತ್ತೆ. ಸಾಮಾನ್ಯವಾಗಿ ನಾವು ಮಾತನಾಡ್ತಾ ಇರ್ತೀವಿ ಪರಿಸರ ಉಳಿಸಿ, ದೇಶಕ್ಕೆ ಸೇವೆ ಮಾಡಿ, ದೇಶ ಸೇವೆ ಮಾಡಿ ಅಂತ ಹೇಳ್ತೀವಿ. ಕನಿಷ್ಠ ನಾನು ಪರಿಸರದ ಬಗ್ಗೆ ಕಾಳಜಿ ಏನಂತ ಗೊತ್ತಿಲ್ಲದವರು ಪರವಾಗಿಲ್ಲ, ಅಥವಾ ದೇಶಕ್ಕೆ ನಾನು ಕಾಣಿಕೆ ಏನು ಅಂತ ಗೊತ್ತಾಗದವರು ಪರವಾಗಿಲ್ಲ. ಸೊ ನಾನು ಪೆಟ್ರೋಲು ಗ್ಯಾಸ್ ಇಲ್ಲಿಗೆ ಈವಿಗೆ ಶಿಫ್ಟ್ ಆದರೂ ಬಹುಶಃ ಒಂದು ಹಂತದ ಸೇವೆ ಮಾಡ್ದಂಗೆ ಅನಿಸುತ್ತೆ, ಪ್ರಕೃತಿಗೂ ಸೇವೆ ಮಾಡ್ದಂಗೆ ಅನಿಸುತ್ತೆ, ಮತ್ತು ದೇಶ ಸೇವೆ ಮಾಡ್ದಂಗೆ ಅಂತ ಕೂಡ ಅನಿಸುತ್ತೆ ನನಗೆ. ಎಸ್ ಸರ್. ಆದರೆ ಈ ಮೇಂಟೆನೆನ್ಸ್ ಬಗ್ಗೆ ನಾವು ನೋಡುವಾಗ ಒಂದು ಖರ್ಚು, ಪೆಟ್ರೋಲ್ ಖರ್ಚು ಅಂತ ಇರುತ್ತೆ. ಇನ್ನೊಂದು ಮೇಂಟೆನೆನ್ಸ್ ವಿಚಾರದಲ್ಲಿ ಬಂದಾಗ ಸರ್, ಈ ಸಾಮಾನ್ಯ ಪೆಟ್ರೋಲ್ ಅಥವಾ ಗ್ಯಾಸ್ ಕಾರ್ಗಳಿಗೂ ಅಥವಾ ವಾಹನಗಳಿಗೂ ಈ EV ಮೇಂಟೆನೆನ್ಸ್ಗೂ ಏನು ವ್ಯತ್ಯಾಸಗಳಿದೆ ಸರ್ ಸುಧಾಂಶು ಸರ್? ಸೊ ಈಗ ಕಿಶೋರ್ ಸರ್ ಹೇಳಿದ ಹಾಗೆ ಅಪ್ ಫ್ರಂಟ್ ಬೈಯಿಂಗ್ ಕಾಸ್ಟ್ ಅಂತ ಏನು ಕರಿತೀವಿ, ಅದು ನಾವು ಕಾರ್ ತಗೊಳ್ಬೇಕಾದ್ರೆ ಏನು ಶೋರೂಮ್ ಅವ್ರಿಗೆ ಪೇ ಮಾಡಿಬಿಟ್ಟು ಕಾರ್ ತಗೊಳ್ತೀವಿ ಆ ಕಾಸ್ಟ್ ಬೀಳುತ್ತೆ. ಸೊ ಅದು ಈಗಿನ ಆ್ಯಕ್ಚುಲಿ ಲಾಸ್ಟ್ ಒಂದು 4-5 ತಿಂಗಳಲ್ಲಿ EV ವೆಹಿಕಲ್ಸ್ದು ಕಾಸ್ಟ್ ಕಡಿಮೆ ಆಗ್ತಾ ಇದೆ ಬರ್ತಾ ಅಥವಾ ಅದೇ ಕಾಸ್ಟ್ಗೆ ಬ್ಯಾಟ್ರಿದೇನು ಕೆಪಾಸಿಟಿ ಬರ್ತಾ ಇದೆ. ಈಗ 5 ವರ್ಷಗಳ ಹಿಂದೆ ನಮಗೆ 15 ಲಕ್ಷಕ್ಕೆ ಬರೋ ಎಲೆಕ್ಟ್ರಿಕ್ ಕಾರು 160 ಕಿಲೋಮೀಟ್ರ್ ಆವ್ರೇಜ್ ರನ್ ಮಾಡ್ತಾ ಇತ್ತು ಒಂದು ಚಾರ್ಜ್ನಲ್ಲಿ. ಇವಾಗ ಅದೇ 15 ಲಕ್ಷಕ್ಕೆ ಬರ್ತಾ ಇರೋ ಕಾರು 350 ಕಿಲೋಮೀಟ್ರ್ ರೇಂಜ್ ಕೊಡ್ತಾ ಇದೆ. ಸೊ ಅಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಆಗಿದೆ, ಬ್ಯಾಟ್ರಿ ಎಫಿಷಿಯನ್ಸಿ ಜಾಸ್ತಿ ಆಗಿದೆ, ಮೋಟರ್ ಎಫಿಷಿಯನ್ಸಿ ಜಾಸ್ತಿ ಆಗಿದೆ. ಸೊ ನಾವು ಇದನ್ನು ಕೂಡ ಕನ್ಸಿಡರ್ ಮಾಡಿಕೊಂಡ್ರೆ ಅಪ್ ಫ್ರಂಟ್ ಬೈಯಿಂಗ್ ಕಾಸ್ಟು ಈಗ ಸ್ಲೈಟ್ಲಿ ಹೈಯರ್, ಸ್ವಲ್ಪ ಅಷ್ಟೇ ಜಾಸ್ತಿ ಇದೆ. ರಫ್ಲಿ ಒಂದು 10-15% ವ್ಯತ್ಯಾಸ ಬರುತ್ತೆ. ನಾವು ಸಿಮಿಲರ್ ಇದೇ ವೆಹಿಕಲ್ಲು ಇದೇ ಮಾಡೆಲ್ಲು ಪೆಟ್ರೋಲ್ ಅಥವಾ CNGನ ಕನ್ಸಿಡರ್ ಮಾಡಿದ್ರೆ, ಈಗ ಡೀಸೆಲ್ ಆಲ್ಮೋಸ್ಟ್ ಎಲ್ಲ ಬೇಡ ಅಂತಿರೋದ್ರಿಂದ ಅದನ್ನು ನಾವು ಬಿಟ್ಟರೆ ಪೆಟ್ರೋಲ್ ಅಥವಾ CNGಗಿಂತ 10% ಎಕ್ಸ್ಟ್ರಾ ಕಟ್ತಾ ಇದ್ದೀವಿ. ಆದರೆ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಅಂತ ಏನು ಕರಿತೀವಿ, 15 ವರ್ಷಗಳಲ್ಲಿ ನಾವು ಅದಕ್ಕೆ ಹಾಕೋ ಪೆಟ್ರೋಲ್ ಡೀಸೆಲ್ಲು ಪ್ಲಸ್ ಮೇಂಟೆನೆನ್ಸ್ ಕಾಸ್ಟ್ಸ್ ಎಲ್ಲ ಸೇರಿಕೊಂಡ್ರೆ ನಮಗೆ ಅಪ್ ಫ್ರಂಟ್ ಬೈಯಿಂಗ್ ಕಾಸ್ಟ್ ಏನಿರುತ್ತೆ, ನಾವು ಕಾರ್ ತಗೊಳ್ಬೇಕಾದ್ರೆ ಏನು ಪೆಟ್ರೋಲ್ ವೆಹಿಕಲಿಗೆ ಪೇ ಮಾಡ್ತೀವಿ ಅಷ್ಟೇ ಖರ್ಚನ್ನ ನಾವು ಮೇಂಟೆನೆನ್ಸು ಮತ್ತು ಫ್ಯೂಯಲ್ಗೆ ಖರ್ಚು ಮಾಡ್ತೀವಿ 15 ವರ್ಷಗಳಲ್ಲಿ. ಅದು ಏನು ಕಮರ್ಷಿಯಲ್ ಯೂಸ್ ಅಲ್ದಲೇನೆ ಪರ್ಸನಲ್ ಯೂಸಿಗೆ ವೆಹಿಕಲ್ಗೆ ಯೂಸ್ ಮಾಡಿದರೆ ಮಾತ್ರ. ಅದೇ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಮೇಂಟೆನೆನ್ಸಿಗೆ ಏನೂ ಇರೋದಿಲ್ಲ ಎಕ್ಸ್ಪೆನ್ಸಸ್. ಅದರಲ್ಲಿ ಸಣ್ಣ ಪುಟ್ಟ ಕೂಲಿಂಗ್ ಫ್ಲೂಯಿಡ್ಸ್ ಅಂತ ಕರಿತೀವಿ, ಅದನ್ನು ಬಿಟ್ಟರೆ ಸಸ್ಪೆನ್ಷನ್ದು ಮತ್ತು ಟೈರ್ಸ್ದು ಸೌದೋಗತ್ತೆ ಏನಿರುತ್ತೆ ಆ ಥರದ್ದು ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿ ಮೂವಿಂಗ್ ಪಾರ್ಟ್ಸ್ ಇರೋದಿಲ್ಲ, ವೈಬ್ರೇಟಿಂಗ್ ಪಾರ್ಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅದು ಯಾವುದೂ ರಿಪೇರಿ ಕೂಡ ಬರೋದಿಲ್ಲ, ರೀಪ್ಲೇಸ್ಮೆಂಟು ಇರೋದಿಲ್ಲ, ಬರೀ ಚೆಕ್ ಅಷ್ಟೇ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಇನ್ನೇನು ಅದರಲ್ಲಿ ಮೇಂಟೆನೆನ್ಸ್ ಇರೋದಿಲ್ಲ. ಎರಡನೇದು ಫ್ಯೂಯಲ್ ಕಾಸ್ಟ್ ಏನಿದೆ ಅದು ಒನ್ ಟೈಮ್ ನಾವು ಬ್ಯಾಟ್ರಿಗೆ ಪೇ ಮಾಡಿಬಿಟ್ಟಿರ್ತೀವಿ ಆಲ್ರೆಡಿ, ಹಾಗಾಗಿ ಬ್ಯಾಟ್ರಿ ಮೇಂಟೆನೆನ್ಸ್ ಅಂತ ಏನು ಬರೋದಿಲ್ಲ. ಇವಾಗ ಬರ್ತಾ ಇರೋ ಬ್ಯಾಟ್ರಿಗಳು ರಫ್ಲಿ 8-10 ಲಕ್ಷ ಕಿಲೋಮೀಟರ್ಗಳಿಗೆ ರೇಟೆಡ್ ಇರುತ್ತೆ. ಆಮೇಲೆ 15 ವರ್ಷ ಕಂಪನಿಯವರೇ ಈಗ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಏನೇನು ವೆಹಿಕಲ್ ಸೇಲ್ ಮಾಡ್ತಾ ಇದ್ದಾರೆ ಎಲ್ಲಾ ಬ್ರ್ಯಾಂಡ್ಸ್ ಅವರು 15 ವರ್ಷ ಅವರೇ ವಾರಂಟಿ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ 15 ವರ್ಷ ಮುಗಿಯೋವರೆಗೂ ನಿಮ್ ಮೊದಲನೇ ದಿನ ನಿಮ್ ಕಾರ್ ಎಷ್ಟು ರೇಂಜ್ ಕೊಡ್ತಾ ಇದೆ ಅದ್ರದ್ದು ಕನಿಷ್ಠ 80% ಆದ್ರೂ ರೇಂಜ್ ಕೊಡುತ್ತೆ 15 ವರ್ಷಕ್ಕೆ ಅಂತ. ಸೊ ಅಲ್ಲಿ ನೆಮ್ಮದಿ ಆಗತ್ತೆ. ಶುರುನಲ್ಲಿ ಬಂದಾಗ 2019-20 8 ವರ್ಷ ಕೊಡ್ತಾ ಇದ್ರು ಅಥವಾ 1.5 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತಾ ಇದ್ರು. ಇವಾಗ
ಇವಾಗ ಅದು ಲೈಫ್ ಟೈಮ್ ಮಾಡಿಬಿಟ್ಟಿದ್ದಾರೆ, ಅಂದರೆ 15 ವರ್ಷಕ್ಕೆ ಪೂರ್ತಿ ಕೊಟ್ಟಿದ್ದಾರೆ. ಎರಡನೇದು, ನಾವು ರೀಸೇಲ್ ಮಾಡಿದ್ರೆ ಕಾರನ್ನು, ಎರಡನೇ ಬೈಯರ್ ಯಾರು ಇರ್ತಾರೆ ಅವ್ರಿಗೂ ಕೂಡ ಕನಿಷ್ಠ 10 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಸೊ ಈಗ ಮುಂಚೆ ರೀಸೇಲ್ನಲ್ಲಿ ವಾರಂಟಿ ಕೊಡ್ತಾ ಇರಲಿಲ್ಲ ಶುರುನಲ್ಲಿ. ಸೊ ಏನಾಗೋದು, ಈಗ ನಾವು ಸ್ವಲ್ಪ ವರ್ಷ ಬಿಟ್ಟು ಮಾರಿದ್ರೆ ಯಾರು ತಗೊಳ್ಳೋದಿಲ್ಲ, ಅಥವಾ ತಗೊಂಡವ್ರು ಹೊಸ ಬ್ಯಾಟ್ರಿ ಹಾಕ್ಬೇಕಾಗತ್ತೆ, ಆ ಭಯ ಇರ್ತಾ ಇತ್ತು ಜನಕ್ಕೆ. ಈಗೇನಂದ್ರೆ ನೀವು ಎರಡನೇ ಓನರ್ ಆದ್ರೂ ಕೂಡ ನೀವು ಅದನ್ನ ಕಮರ್ಷಿಯಲ್ ಯೂಸ್ ಮಾಡೋದಿಲ್ಲ, ಪರ್ಸನಲ್ ವೆಹಿಕಲ್ಲು ಅಂತ ಅಂದ್ರೆ ಈಗ ನಮ್ದೇನ್ ವೈಟ್ ಬೋರ್ಡ್ ಅಂತೀವಿ ಆತರ, ಇವಿನಲ್ಲಿ ಯಾವುದೇ ಕಮರ್ಷಿಯಲ್ ಇರ್ಲಿ ಪರ್ಸನಲ್ ಇರ್ಲಿ ಗ್ರೀನ್ ಬೋರ್ಡೇ ಬರುತ್ತೆ. ಎಲ್ಲಾ ವೆಹಿಕಲ್ಸ್ಗೂ 10 ವರ್ಷ, ಈವನ್ ಸೆಕೆಂಡ್ ಓನರ್ಗೂ ಕೂಡ ವಾರಂಟಿ ಕೊಡ್ತಾ ಇದ್ದಾರೆ. ಸೊ ಈಗ ಆಕ್ಸಿಡೆಂಟ್ ಆಯ್ತು ಅಥವಾ ಇದಿದ್ರು ಕೂಡ ಇನ್ಶೂರೆನ್ಸ್ ಅವರು ಕೂಡ ಅದನ್ನ ಕವರ್ ಮಾಡ್ತಾ ಇದ್ದಾರೆ. ಮುಂಚೆ ಅದನ್ನ ಸೆಪರೇಟ್ ಆಗಿ ಹೆದರಿಸ್ತಾ ಇದ್ರು, ಇನ್ಶೂರೆನ್ಸ್ ಕಂಪನೀಸು ಹೆದರಿಸ್ತಾ ಇದ್ರು. ಪೆಟ್ರೋಲ್ ಡೀಸೆಲ್ ಮಾರಾಟ ಮಾಡ್ತಿರೋಂಥ ಕಾರ್ ಶೋರೂಮ್ನವ್ರು ಕೂಡ ನಿಮಗೆ ಬ್ಯಾಟ್ರಿ ಕವರ್ ಬರೋದಿಲ್ಲ, ಬ್ಯಾಟ್ರಿಗೆ 5-6 ಲಕ್ಷ ಆಗ್ಬಿಡತ್ತೆ, ನೀವು ಕೈಯಿಂದ ಖರ್ಚು ಮಾಡಿ ಕಟ್ಟಬೇಕಾಗತ್ತೆ ಈ ಥರ. ಇವಾಗ ನೀವು ಯಾವುದೇ ಇನ್ಶೂರೆನ್ಸ್ ತಗೊಳ್ಳಿ, ಅದರೊಳಗಡೆ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಕೂಡ ಅದ್ರದ್ದೊಂದು ಕಾಂಪೊನೆಂಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಈವನ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದ್ರೂ ಕೂಡ ಅದರೊಳಗಡೆನೂ ಕವರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಭಯ ಅಥವಾ ಮೇಂಟೆನೆನ್ಸ್ ತುಂಬ ಬರುತ್ತೆ, ಅದನ್ನು ಇಟ್ಕೊಳ್ಳೋಗೋಜ್ ಇರೋದಿಲ್ಲ. ಎಸ್ ಸರ್, ಗ್ರೇಟ್, ದಟ್ಸ್ ಗ್ರೇಟ್. ಆದರೆ ಇನ್ನೊಂದು ಪ್ರಶ್ನೆ, ನೀವು ಮೊದಲು ಪೆಟ್ರೋಲ್ ಕಾರ್ ಬಳಸಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಸರ್. ಸೊ ಮೊದಲು ಪೆಟ್ರೋಲ್ ಕಾರ್ನ ಒಂದು ಸರ್ವಿಸಿಗೆ ಬಿಟ್ಟರೆ ನಿಮ್ಗೆ ಎಷ್ಟು ಖರ್ಚಾಗ್ತಾ ಇತ್ತು, ಇವತ್ತು EV ಬೈಕ್ನ ಸರ್ವಿಸಿಗೆ ಬಿಟ್ಟರೆ ಎಷ್ಟು ಖರ್ಚಾಗುತ್ತೆ ಸರ್? ಸೊ ಅದು ಭಾಳ ಒಳ್ಳೆ ಪ್ರಶ್ನೆ. ನಾವು ಸಾಕಷ್ಟು ವರ್ಷ ಪೆಟ್ರೋಲ್ ಡೀಸೆಲ್ ಕಾರ್ನೇ ಓಡಿಸ್ತಾ ಇದ್ದಿದ್ದು, ಯಾಕಂದರೆ ಅದೊಂದೇ ಅವೈಲಬಲ್ ಇದ್ದಿದ್ದು ಅವಾಗ. ಅವರು ಮಿನಿಮಮ್ ಕಿಲೋಮೀಟರ್ಗೆ ₹1 ಥರ ಮೇಂಟೆನೆನ್ಸ್ ಹಾಕೊಳ್ತಾರೆ. ಸೊ ನೀವು 10,000 ಕಿಲೋಮೀಟರ್ ಓಡಿಸಿದ್ರೆ ನಿಮಗೆ ಮಿನಿಮಮ್ ಮೇಂಟೆನೆನ್ಸ್ ₹10,000 ಶೋರೂಮಲ್ಲಿ ಒಂದು ಸರ್ವಿಸ್ಗೆ ಅಂತ ತಗೊಳ್ತಾರೆ. ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಏನೇನು ಹೋಗಿರುತ್ತೆ. ಅದೇ ನಿಮಗೆ EVಗೆ ಅಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ನಿಮಗೆ 1,000 1,500 ಬಿಟ್ಟರೆ ಇನ್ನೇನು ಇರಲ್ಲ. ಸೊ ನಿಮಗೆ 10,000 ಬೀಳ್ತಿರೋ ಕಡೆ ಸರ್ ಇನ್ನೇನಾದ್ರು ಸ್ವಲ್ಪ ಕಾಸ್ಟ್ ಬೀಳುತ್ತೆ EV ವೆಹಿಕಲ್ಗೆ, ಎಲೆಕ್ಟ್ರಿಕ್ ವೆಹಿಕಲ್ಗೆ ಅಂದರೆ 1,000 ಬೀಳುತ್ತೆ. ಸೊ ಇಟ್ಸ್ ಈಕ್ವಲ್ ಟು 10% ರಿಡಕ್ಷನ್ ಇದರಲ್ಲಿ. ಪ್ಲಸ್ ನಮಗೆ ದುಡ್ಡೆಲ್ಲ ಹೋಗೋದು ಪೆಟ್ರೋಲ್ ಡೀಸೆಲ್ ಹಾಕ್ಸೋದ್ರಲ್ಲಿ. ಪೆಟ್ರೋಲ್ ಡೀಸೆಲ್ಲು ಯಾವತ್ತೂ ಕಡಿಮೆ ಆಗೋದಿಲ್ಲ, ಅದು ಜಾಸ್ತಿನೇ ಆಗುತ್ತೆ. ಯಾಕಂದ್ರೆ ಬರ್ತಾ ಬರ್ತಾ ಭೂಮಿ ಮೇಲಿರೋ ಪೆಟ್ರೋಲ್ ಡೀಸೆಲ್ಲು ಅದು ಹೋಗುತ್ತೆ, ನಶಿಸಿ ಹೋಗುತ್ತೆ. ಎಲೆಕ್ಟ್ರಿಕ್ ಕಾರ್ಗೆ ಹಂಗಲ್ಲ, ಸೂರ್ಯನ ಬೆಳಕು ಯಾವಾಗ್ಲೂ ಇದ್ದೇ ಇರುತ್ತೆ. ನಾವೀಗ ಸೂರ್ಯಚಂದ್ರ ಇರೋರ್ಗು ತರ ಹೇಳ್ಬೋದು. ಸುಧಾಂಶು ಅವರು ಕೂಡ ಪ್ಯಾನಲ್ ಎಲ್ಲ ಅವ್ರದೇ ಸೋಲಾರ್ ಪ್ಯಾನಲ್ ಹಾಕೊಂಡಿದ್ದಾರೆ, ನಾನು ಕೂಡ ನಮ್ದೇ ಸೋಲಾರ್ ಪ್ಯಾನಲ್ ನಾವೇ ಜನರೇಟ್ ಮಾಡ್ಕೊಳ್ತೀವಿ. ಸೊ ನಮಗೆ ರಿಸೋರ್ಸ್ ಇಸ್ ಆಲ್ವೇಸ್ ಪ್ಲೆಂಟಿ. ನಾವು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇರ್ಬೋದು ನೀವು ಅಂತ, ಯಾರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಈವನ್ ಎಲೆಕ್ಟ್ರಿಕಲ್ ಅಂದ್ರೂ ಕೂಡ ನಮ್ಮ KB ಅವ್ರ ಜೊತೆ ಡಿಪೆಂಡ್ ಆಗಬೇಕು ಅಂತನೂ ಇಲ್ಲ, ಈಗ ಅದಕ್ಕೂ ಅವಕಾಶಗಳಿದೆ ಅಂತ. ಸೊ ಹಾಗಾಗಿ ಇದು ಬಹಳ ಬಹಳ ಪ್ರಸ್ತುತ ಅಂತ ತಾವು ಹೇಳ್ತಾ ಇದ್ರು. ಇನ್ನೊಂದು ತಾವು ಹೇಳುವಾಗ 1,00,000 ಕಿಲೋಮೀಟರ್ ಓಡಿಸ್ತೀವಿ ಅಂದ್ರೆ ಬಹುಶಃ 1,00,000 ಸರ್ವಿಸ್ ಚಾರ್ಜಸ್ ಆಗ್ಬಿಡ್ತಾ ಇತ್ತು. ಇಲ್ಲಿ ಸೊ 1,00,000 ಬಹುಶಃ ₹10,000 ಅಷ್ಟಲ್ಲಿ ಮುಗಿದೋಗ್ಬಿಡ್ಬೋದು ಅಂತ. ಸೊ ಅದು ಕೂಡ ಉಳಿತಾಯ ಅಲ್ಲ. ಸೊ ಹೆಂಗಿದೆ ನೋಡಿ, ಜೊತೆಯಲ್ಲಿ ಪರಿಸರವನ್ನು ಸಂರಕ್ಷಿಸ್ತಾ ನಮ್ಮ ಆರ್ಥಿಕತೆಯನ್ನು ಸುಧಾರಿಸುತ್ತಾ ಬರ್ಬೋದು. ಸೊ ಹಾಗಾಗಿ EV ವಾಹನಗಳು ಬಹಳ ಪ್ರಸ್ತುತ ಅಂತ ತಾವು ಹೇಳ್ತಾ ಇದ್ರಿ ಸರ್. ಇದಾಗಿಯೂ ಸುಧಾಂಶ ಸರ್, ಆರಂಭದಲ್ಲಿ ಈ EV ಬೈಕ್ ಮೇಲೆ, EV ಕಾರ್ ಮೇಲೆ ಅಥವಾ ಇತರೆ ವಾಹನಗಳ ಮೇಲೆ ಬಹಳ ಆತಂಕ ಭಯವನ್ನು ಸೃಷ್ಟಿಸ್ತಿದ್ರು. ಯಾವುದೋ ಒಂದು ಬೈಕ್ ಬೆಂಕಿ ಆಗಿಬಿಟ್ರೆ ಅಯ್ಯೋ ಬೈಕ್ ತೊಗೋಬಾರ್ದು, ಎಲೆಕ್ಟ್ರಿಕಲ್ ಬೈಕು. ಈ ಭಯ ನಿಜಾನ ಅಥವಾ ಇದು ಹೇಗೆ, ಇದ್ರ ಬಗ್ಗೆ ತಾವೇನು ಹೇಳ್ತಿದ್ದೆ? ಇದು ಏನಾಗುತ್ತೆ, ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ಅದು ಜನಗಳಿಗೆ ಅಕ್ಸೆಪ್ಟೆನ್ಸ್ಗೆ ಟೈಮ್ ಬೇಕಾಗತ್ತೆ. ಸೊ ಹೊಸದು ಬಂದಾಗ ಇದೇನೋ ಟ್ರಬಲ್ ಕೊಡ್ಬೋದು, ಅಥವಾ ಇದಕ್ಕೆ ಬೇರೆ ನಾವು ಇಷ್ಟು ದಿನ ಏನು ಆರಾಮಾಗಿದ್ವಿ ಅದಕ್ಕಿಂತ ಜಾಸ್ತಿ ರಿಸ್ಕ್ ಇರ್ಬೋದು, ಬೆಂಕಿ ಹತ್ಕೊಳ್ಬೋದು. ಈ ಥರ ಒಂದು ಸಣ್ಣ ಎಲ್ಲಾದರೂ ಇನ್ಸಿಡೆನ್ಸ್ ಆದರೆ ಅದು ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ ಅಂತೀವಿ, ಆ ಥರ ತುಂಬ ದೊಡ್ಡ ಸುದ್ದಿ ಮಾಡಿಬಿಡುತ್ತೆ. ಸೊ ಈಗ 2022ರಿಂದ ಈ ಥರ ಸ್ವಲ್ಪ ಶುರುವಾಯಿತು, 1-2 ವರ್ಷ ಆ ಥರ ಬಂತು. ಶುರುನಲ್ಲಿ ಬಂದಿದ್ದು 2 ವೀಲರ್ಗಳಿಗೆ ಇನಿಷಿಯಲಿ ಬೆಂಕಿ ಹತ್ಕೊಳ್ತು, ತಾನೇ ಬಂತು, ನಿಂತ್ಕೊಂಡಿರೋ ವೆಹಿಕಲಿಗೆ ಹತ್ಕೊಳ್ತು, ಚಾರ್ಜ್ ಮಾಡಬೇಕಾದ್ರೆ ಹತ್ಕೊಳ್ತು. ಎರಡನೇದು ಒಂದು 5-6 ಕಾರ್ಗಳಿಗೂ ಕೂಡ ಬೆಂಕಿ ಹತ್ಕೊಳ್ತು. ಸೊ ಇದರಲ್ಲಿ 2 ಸ್ಪ್ಲಿಟ್ ಮಾಡಿಬಿಡೋಣ, ಯಾಕೆಂದರೆ ಅದು ನಾವು
ಪ್ರೈಮರಿಲಿ ಕಾರ್ ಬಗ್ಗೆ ಮಾತಾಡ್ತಾ ಇದೀವಿ, ಒಂದು ಚಿಕ್ಕದಾಗಿ ಟೂ ವೀಲರ್ದು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಆತಂಕ ಜಾಸ್ತಿ ನಮ್ಮ ರೋಡ್ಗಳಲ್ಲಿ ರನ್ ಆಗೋದು ಟೂ ವೀಲರ್, ಮತ್ತೆ ಆ ಆತಂಕ ಶುರುವಾಗಿದ್ದು ಟೂ ವೀಲರ್ ಇಂದಾನೆ. ಕೆಲವು ಅದೇನಾಯ್ತು, ಶುರುನಲ್ಲಿ ಬರ್ಬೇಕಾದ್ರೆ ಜೆಲ್ ಬ್ಯಾಟ್ರೀಸ್ ಅಂತ ಬಂತು, ಮತ್ತೆ ನೆಕ್ಸ್ಟ್ ಲಿಥಿಯಂ ಬ್ಯಾಟ್ರೀಸ್ ಬಂತು. ಲಿಥಿಯಂ ಅಲ್ಲಿ NMC ಬ್ಯಾಟ್ರೀಸ್ ಅಂತ ಬಂತು, ಮತ್ತೆ ಲಿಥಿಯಂ ಐರನ್ ಫಾಸ್ಫೇಟ್ ಅಂತ ಬಂತು. ಸೊ ಈ ಜೆಲ್ ಬ್ಯಾಟ್ರೀಸ್ ಎಲ್ಲ ಚೀಪ್ ಇಂಪೋರ್ಟ್ಸ್ ಇತ್ತು. ಅದು ಈಗ ಒಂದು 5-6 ವರ್ಷ ಕೆಳಗಡೆ ಹಿಂದೆ ಬಂದಾಗ ಅಲ್ಲಿ ಯಾವುದೇ ಸೇಫ್ ಗಾರ್ಡ್ಸ್ ಇರಲಿಲ್ಲ. ಮತ್ತೆ ಅದು ರನ್ ಆಗ್ಬೇಕಾದ್ರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬೋರ್ಡ್ಸ್ ಇರುತ್ತೆ, ಅದನ್ನ ಕ್ಯಾಲಿಬ್ರೇಟ್ ಮಾಡಿರ್ಲಿಲ್ಲ. ಅದು ಕೋಲ್ಡ್ ಕಂಟ್ರೀಸ್ ಅಲ್ಲಿ ಇದ್ದಿದ್ದು ಇದನ್ನ, ಅಂದ್ರೆ ಕೋಲ್ಡ್ ವೆದರ್ಗೆ ಡಿಸೈನ್ಡ್ ವೆಹಿಕಲ್ಸ್ ನ ತಂದ್ಬಿಟ್ಟು ನಮ್ಮ ಇಂಡಿಯನ್ ವೆದರ್ ಕಂಡೀಷನ್ಸ್ ಅಲ್ಲಿ ರನ್ ಮಾಡಿದಾಗ ಇಲ್ಲಿ ಬಿಸಿಲಿರುತ್ತೆ, ಸಮ್ಮರ್ ಅಲ್ಲೆಲ್ಲ ಆಸಚ್ ವೆದರೇನೆ 50 ಡಿಗ್ರಿ ಹೋಗ್ಬಿಡುತ್ತೆ ಕೆಲವು ಕಡೆ. ಸೊ ಅವಾಗ ಸಾಧಾರಣವಾಗಿ ಬೆಂಕಿ ಹತ್ಕೊಳ್ಳೋ ರಿಸ್ಕ್ ಇರುತ್ತೆ. ಮತ್ತೆ ಕೆಲವು ಟೈಪ್ ಆಫ್ ಬ್ಯಾಟ್ರೀಸು ಲಿಥಿಯಮ್ದು ತಾನಾಗ್ ತಾನೇ ಅದನ್ನ ಥರ್ಮಲ್ ರನ್ವೇ ಅಂತ ಕರಿತೀವಿ, ಅಂದ್ರೆ ತಾನಾಗ್ ತಾನೇ ಬೆಂಕಿ ಹತ್ಕೊಳ್ಳೋದು, ಯಾರು ಹಚ್ಚೋದು ಬೇಕಿಲ್ಲ, ಆ ಥರ ಇರ್ತಾ ಇತ್ತು. ಇವಾಗ ಏನಾಯ್ತು, ಕ್ರಮೇಣ ಅದನ್ನ ಫೇಸ್ ಔಟ್ ಮಾಡಿಬಿಟ್ಟಿದ್ದಾರೆ. ಈಗ ಆ ಥರ ಬ್ಯಾಟ್ರೀಸ್ ಇಲ್ವೇ ಇಲ್ಲ. ಆ ಲಿಥಿಯಂ ಕೆಮಿಸ್ಟ್ರಿ ಬ್ಯಾಟ್ರೀಸ್ ಆಲ್ಮೋಸ್ಟ್ ಈಗ ಯೂನಿವರ್ಸಲ್ಲಿ ಯಾರು ಯೂಸ್ ಮಾಡ್ತಾ ಇಲ್ಲ. ಇವಾಗ ಯೂಸ್ ಮಾಡ್ತಾ ಇರೋದೇನಿದೆ ಅದು ನಾನ್ ಫ್ಲೇಮಬಲ್. ನೀವು ಅದಕ್ಕೆ ಈಗ ಇನ್ಫ್ಯಾಕ್ಟ್ ನೈಲ್ ಪಂಕ್ಚರ್ ಟೆಸ್ಟ್ ಅಂತ ಈಗ ಮ್ಯಾಂಡೇಟ್ರಿ ಮಾಡಿದ್ದಾರೆ 2022ರಿಂದ ಗೌರ್ಮೆಂಟ್ ಅವರು. ನೀವು ಮಳೆ ಹೊಡೆದ್ರೂ ಕೂಡ ಸುತ್ತಿಗೆ ತಗೊಂಡು ಬ್ಯಾಟ್ರಿ ಒಳಗಡೆ ತೂತ್ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು. ಸೊ ಆ ಥರ ಸೇಫ್ ಗಾರ್ಡ್ಸ್ ಅನ್ನ ತಗೊಂಡ್ ಬಂದ್ರು ಗೌರ್ಮೆಂಟ್ ಅವ್ರು. ಫಸ್ಟ್ ಟೂ ವೀಲರ್ಸಿಗೆ ತಗೊಂಡ್ ಬಂದ್ರು, ನೆಕ್ಸ್ಟ್ 4 ವೀಲರ್ಸ್ಗೂ ತಗೊಂಡ್ ಬಂದ್ರು. ಸೊ ಟೂ ವೀಲರ್ಸಿಗೆ ನಮ್ಮ ಇಂಡಿಯಾದ ಏನಿದೆ ಅದು ಒನ್ ಆಫ್ ದಿ ಹೈಯೆಸ್ಟ್ ಸೇಫ್ಟಿ ಇದಿದೆ. ಅದು ಕೆಲವು ವೆಹಿಕಲ್ಸು ಆ ಥರ ಆದಮೇಲೆ ತಂದಿದ್ದು. 4 ವೀಲರ್ಸಿಗೆ ಏನು ಈಗ ತಂದಿದ್ದಾರೆ ಅದು ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಏನು ಸ್ಟ್ರಿಕ್ಟೆಸ್ಟ್ ನಾರ್ಮ್ಸ್ ಇದೆ ಅದೇ ನಾರ್ಮ್ಸನ್ನು ಇಂಡಿಯಾನಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇವಾಗ ನಮ್ಗೆ ಏನು ವೆಹಿಕಲ್ಸ್ ಬರ್ತಾ ಇದೆ ಅದು ಎಲ್ಲದನ್ನು ನೀರಲ್ಲಿ ಮುಳುಗಿಸ್ಲಿ, ಆಕ್ಸಿಡೆಂಟ್ ಆಗಲಿ, ಮಳೆ ತೊಗೊಂಡ್ಬಿಟ್ಟು ಅದಕ್ಕೆ ತೂತ್ ಮಾಡಲಿ, ಬೆಂಕಿನೇ ಹಚ್ಚಲಿ ಅದ್ರ ಮೇಲೆ ಡೈರೆಕ್ಟಾಗಿ, ಏನೇ ಯಾವುದೇ ಮಾಡಿದ್ರು ತಾನಾಗ್ ತಾನೇ ಬೆಂಕಿ ಹತ್ಕೊಳ್ಳೋದಿಲ್ಲ, ಥರ್ಮಲ್ ರನ್ವೇ ಆಗ್ದಲೇ ಇರೋ ಥರ. ಮತ್ತೆ ಅದರಿಂದ ಅಂದ್ರೆ ಜನರಿಗೆ ಯಾರು ಓಡಿಸ್ತಾ ಇದ್ದಾರೆ ಹಾನಿ ಆಗ್ದಲೇ ಇರೋ ಥರ ಅದನ್ನ ಟೆಸ್ಟ್ ಮಾಡಿಬಿಟ್ಟೇನೆ ಸರ್ಟಿಫೈ ಮಾಡ್ತಾ ಇದ್ದಾರೆ. ಸೊ ಆ ಆತಂಕ ಇವತ್ತಿನ ಪರಿಸ್ಥಿತಿನಲ್ಲಿ ಬಿಟ್ಕೊಳ್ಳೋದು ಬೇಡ. ಸೊ ಆ ಕಾಲ ದಾಟ್ಬಿಟ್ಟಿದ್ದೀವಿ ಆಲ್ರೆಡಿ. ಯಾವುದೇ ಒಂದು ಕೆಲಸ ವ್ಯವಸ್ಥೆ ಆದರೂ ಆರಂಭದಲ್ಲಿ ಹೊಸದಾಗಿ ಪರಿಚಯಿಸ್ತಿರುವಾಗ ಒಂದಷ್ಟು ಕಲಿಕೆಗಳಿರುತ್ತೆ. ಸೊ ಫೀಡ್ಬ್ಯಾಕ್ ಮೇಲೆ ಅಥವಾ ಅನುಭವದ ಮೇಲೆ ಬದಲಾಯಿಸ್ತಾ ಬರ್ತಾ ಇದ್ವಿ. ಸೊ ಈಗ ಆ ಒಂದು ಆತಂಕ ಏನಿತ್ತು ಅದರಿಂದ ಆಚೆ ಬಂದ್ಬಿಟ್ಟಿದ್ದೀವಿ. ಈಗ ಆತಂಕ ಪಡುವ ಅವಶ್ಯಕತೆನೇ ಇಲ್ಲ ಅನ್ನೋದನ್ನು ತಾವು ಹೇಳ್ತಿದ್ರಿ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಮತ್ತೊಂದು ವಿಷಯ ಅಂದರೆ, ಯಾವುದೇ ಒಂದು ವಿಷಯದ ಕುರಿತು ನಾವು ಜ್ಞಾನ ಇಲ್ಲದೇ ಅರ್ಧಂಬರ್ಧ ತಿಳ್ಕೊಂಡು ಮಾತನಾಡಿದರೆ ಬಹುಶಃ ಈ ಥರದ ಒಂದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಬಹುಶಃ ಈ ವಿಚಾರದಲ್ಲೂ ಅಷ್ಟೇ, ನಾವು ಎಷ್ಟೋ ಕಾರ್ಗಳು, ಈವನ್ ಪೆಟ್ರೋಲ್ ಕಾರ್ಗಳು ಹತ್ಕೊಂಡಿರೋದು ನಾವು ನೋಡಿದ್ದೀವಿ. 10 ಕಾರ್ಗಳು ಪೆಟ್ರೋಲ್ ಕಾರ್ ಹತ್ಕೊಂಡಿರೋದು ನಾವು ನೋಡಿದ್ದೀವಿ. ಆದರೆ ಒಂದು EV ಕಾರ್ ಹತ್ಕೊಂಡ್ರೆ ಅದು ಜಾಸ್ತಿ ಸ್ಪ್ರೆಡ್ ಆಗೋಗುತ್ತೆ. ಸೊ ಅದು ಕೂಡ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದ್ರೆ, ಯಾವುದೇ ಪೆಟ್ರೋಲ್ ಕಾರ್ ತಗೊಂಡ್ರೆ ಅದು 70ರಷ್ಟು ಹೈಯರ್ ರಿಸ್ಕ್ ಇರುತ್ತೆ, 70 ಟೈಮ್ಸ್ ಹೆಚ್ಚಿಗೆ ಬೆಂಕಿ ಹತ್ಕೊಳ್ಳೋ ರಿಸ್ಕ್ ಇರುತ್ತೆ ಕಂಪೇರ್ಡ್ ಟು ಎಲೆಕ್ಟ್ರಿಕ್ ವೆಹಿಕಲ್. ಸೊ ನಮ್ಗಾದ್ರೆ ಸುದ್ದಿ ಬರೋದೇನು ಎಲೆಕ್ಟ್ರಿಕ್ಗೆ ಬೆಂಕಿ ಹತ್ಕೊಂಡ್ಬಿಡತ್ತೆ ಅನ್ನೋ ಫಿಯರ್ ಇರುತ್ತೆ. ಇನ್ಫ್ಯಾಕ್ಟ್ ವರ್ಷಕ್ಕೆ ಆವ್ರೇಜ್ 3,500 ವೆಹಿಕಲ್ಸ್ ಬೆಂಕಿ ಹತ್ಕೊಳ್ಳುತ್ತೆ, ಪೆಟ್ರೋಲ್ ವೆಹಿಕಲ್ಸ್ ವರ್ಷಕ್ಕೆ. ಅದು ಅಷ್ಟು ನಮಗ್ ಗೊತ್ತಾಗೋದಿಲ್ಲ. EV ಟೋಟಲ್ 4-5 ವರ್ಷದಲ್ಲಿ 5 ವೆಹಿಕಲ್ಸ್ ಇದ್ರೂ ಅದ್ ಯಾವ್ದು ವೆಹಿಕಲ್ ಫಾಲ್ಟ್ ಅಲ್ದಲೇನೆ ಕರೆಕ್ಟ್ ಆಗಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಐದರ್ ಟ್ಯಾಂಪರಿಂಗ್ ಮಾಡ್ತಾರೆ, ಈಗ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಇರುತ್ತೆ ಅದಕ್ಕೆ ಹೈಯರ್ ವ್ಯಾಟೇಜ್ ಹಾಕೋದು, ಅಥವಾ ಟೈರ್ ಪಂಕ್ಚರ್ ಆಗಿರುತ್ತೆ ತುಂಬಾ ಸ್ಪೀಡಾಗಿ ಓಡಿಸಿ ಇದ್ ಮಾಡೋದು. ಸೊ ಈ ತರ ಬೇರೆ ಬೇರೆ ಆಲ್ಟ್ರೇಷನ್ ಮಾಡೋದು ಇವುಗಳಿಂದ ಆಗಿದೆ ಹೊರತು ಎಲೆಕ್ಟ್ರಿಕ್ ವೆಹಿಕಲ್ ಡಿಸೈನ್ ಪರ್ಸೆಯಿಂದ ಆ ಥರ ಆಗಿಲ್ಲ ಅಂತ ಆಲ್ರೆಡಿ ಇನ್ವೆಸ್ಟಿಗೇಟ್ ಆಗಿ ಪ್ರೂವ್ ಆಗಿದೆ. ಎಸ್ ಸರ್. ಒಂದು ಇದರಲ್ಲೂ ಬಹಳ ವಿಶೇಷ ನಾನು ನೋಡೋದು, ತಾವು ವೈದ್ಯರಾಗಿ ಕೇವಲ ಮನುಷ್ಯನ ದೇಹದ ಬಗ್ಗೆ ಮಾತ್ರ ಓದಿರ್ತೀರಿ, ಜ್ಞಾನ ತಿಳ್ಕೊಂಡಿರ್ತೀರಿ ಅಂತಾರೆ. ತಾವು ಕೇವಲ ಮನುಷ್ಯನ ಬಾಡಿ ಸ್ಟ್ರಕ್ಚರು ಅದರ ಬಗ್ಗೆ ಅಲ್ಲದೆ ಈ ವಾಹನಗಳ ಕುರಿತು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಬಹುಶಃ ಇದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ವಿಷಯ ಅಂತ ಅನಿಸುತ್ತೆ. ಯಾಕಂದರೆ ಯಾವುದೋ ಒಂದು ವಿಷಯನ ಗೊತ್ತಿಲ್ಲದೇ ಮೆಸೇಜ್ ಪಾಸ್ ಮಾಡೋದಕ್ಕಿಂತ ಅದರ ಅರ್ಥ ಮಾಡಿಕೊಂಡು ಮೆಸೇಜ್ ಕೊಡೋದು ಬಹಳ ಮುಖ್ಯ. ಆ ವಿಚಾರದಲ್ಲಿ ತಮ್ಮನ್ನು ಬಹಳ ಪ್ರಶಂಸಿಸಬೇಕು.
ಸೊ ಕೇವಲ ಮನುಷ್ಯರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಲ್ಲ, ಈ ರೀತಿಯ ವ್ಯವಸ್ಥೆಗಳ ಬಗ್ಗೆ ಇವಿಗಳ ಬಗ್ಗೆಯೂ ಕೂಡ ಅರ್ಥ ಮಾಡ್ಕೊಂಡಾಗ ನಮಗೊಂದು ಒಳ್ಳೆಯ ಉತ್ತರ ಸಿಗುತ್ತೆ ಅಂತ. ಸೊ ಭಾಳ ಸಂತೋಷ ಆಗುತ್ತೆ ಸರ್. ನಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಎಸ್ ಸರ್. ಕಿಶೋರ್ ಸರ್, ಸಾಮಾನ್ಯವಾಗಿ ಒಂದು ಆರ್ಥಿಕವಾಗಿ ಉಳಿಯೋದು ಮಾತನಾಡಿದ್ವಿ, ಮತ್ತು ಇದರಲ್ಲಿರುವಂಥ ತಪ್ಪು ಕಲ್ಪನೆ ಬಗ್ಗೆ ಮಾತನಾಡಿದ್ವಿ. ಸೊ ಹಾಗೆಯೇ ಆರೋಗ್ಯ, ಪರಿಸರ ಮತ್ತು ಭೂಮಿ ತಾಪಮಾನ ಇವುಗಳ ಮೇಲೆ ಹೇಗೆ ಇದು ಒಂದು ಉತ್ತಮ ಪರಿಣಾಮವನ್ನು ಬೀರುತ್ತೆ? ಸೊ ಎಲ್ರಿಗೂ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸು, ಅಲರ್ಜೀಸ್ ಅಂತ ನಾವು ಏನು ಹೇಳ್ತೀವಿ, ಕೆಮ್ಮು, ನವೆ, ಕೆರೆತ, ಹುಣ್ಣು ಅವೆಲ್ಲ ತೀರಾ ಜಾಸ್ತಿ ಆಗಿದೆ. ಎರಡನೇದು, ಮುಂಚೆಗಿಂತ ಈಗ ಶ್ವಾಸಕೋಶದ ತೊಂದರೆಗಳು, ಕೆಮ್ಮು ಅಥವಾ ಕಫ ಹೆಚ್ಚಾಗೋದು, ಪದೇ ಪದೇ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು ನಾವು ನೋಡಿದ್ದೀವಿ. ಮತ್ತು ಮುಂಚೆ ಇಲ್ಲದೇ ಇರುವಂಥ ಕ್ಯಾನ್ಸರ್ಗಳು, ಅಂದರೆ ಇಷ್ಟು ಹೆಚ್ಚು ಜನಕ್ಕೆ ಕ್ಯಾನ್ಸರ್ ಆಗ್ತಿರೋವಂಥ ಸಂದರ್ಭಗಳು, ಇವೆಲ್ಲದಕ್ಕೂ ಡೈರೆಕ್ಟ್ ರೀಸನ್ನು ನಮ್ಮಲ್ಲಿ ಹೆಚ್ಚು ಆಗ್ತಿರುವ ಮಾಲಿನ್ಯ ಎಲ್ಲಿಂದ ಬರ್ತಾ ಇದೆ? ನಾವು ಯೂಸ್ ಮಾಡ್ತಿರೋ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳಿಂದ ಬರ್ತಾ ಇದೆ. ಯಾವಾಗ ತನಕ ನಾವು ಪೆಟ್ರೋಲ್ ಡೀಸೆಲ್ ಕಾರ್ಸು ವೆಹಿಕಲ್ಸ್ಗಳನ್ನ ಯೂಸ್ ಮಾಡ್ತೀವೋ ಅವಾಗ ತನಕನೂ ಮಾಲಿನ್ಯ ಹೆಚ್ಚಾದಷ್ಟು ನಮ್ಮ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಸಮಾಜದಲ್ಲಿರೋ ವ್ಯಕ್ತಿಗೆ ಹೆಚ್ಚು ಕೆಮ್ಮು, ಹೆಚ್ಚು ಇನ್ಫೆಕ್ಷನ್ಸು, ಹೆಚ್ಚು ಕ್ಯಾನ್ಸರ್ಸು, ಹೆಚ್ಚು ತೊಂದರೆಗಳು. ಅದೇನು ತುಂಬಾ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ, ಎಲ್ರಿಗೂ ಸರ್ವೇ ಸಾಮಾನ್ಯ ಗೊತ್ತಾಗ್ತಾ ಇದೆ. ಮಾಲಿನ್ಯ ಹೆಚ್ಚಾದಷ್ಟು ದೇಹದ ಮೇಲೆ ಪರಿಣಾಮ ಆಗೇ ಆಗುತ್ತೆ. ಬಹಳ ಬೇಗ ಯಾರಿಗಾಗತ್ತೆ? ಮಕ್ಕಳು ಮತ್ತೆ ಹಿರಿಯ ನಾಗರಿಕರಿಗೆ ಆಗತ್ತೆ. ಅದೊಂದು. ಎರಡನೇದು, ಮೈಸೂರಲ್ಲಿರೋರ್ಗೇನೆ ಗೊತ್ತಾಗಿದೆ ಈ ಲಾಸ್ಟ್ 2-3 ವರ್ಷದಲ್ಲಿ ಇಷ್ಟೊಂದು ತಾಪಮಾನ ಮೈಸೂರಲ್ಲಿ ಇರಲಿಲ್ಲ ಅಂತ. ಈ 2 ವರ್ಷಗಳ ಹಿಂದೆ ನಮಗೆ ಸತತವಾಗಿ ನಮಗೆ ಚಳಿಗಾಲ ಅನ್ನೋದೇ ಬರಲಿಲ್ಲ, ಬೇಸಿಗೆಯಲ್ಲಿದ್ವಿ. ಅದು ಸಿಂಪಲ್ ಆಗಿ ನಾವು ಕೇಳಬೇಕಾಗಿರೋ ಪ್ರಶ್ನೆ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಅಂದರೆ ನಾವು ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲಿ, ನಮ್ಮ ಊರುಗಳಲ್ಲಿ ನಾವು ಅತಿ ಹೆಚ್ಚು ಈ ಎಲೆಕ್ಟ್ರಿಕ್ ಕಾರ್ನ ಬಿಟ್ಟು ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ನ ನಾವು ಯೂಸ್ ಮಾಡಿದಷ್ಟು ಇದು ಹೆಚ್ಚಾಗ್ತದೆ. ಹೆಚ್ಚು ಕಾರ್ಬನ್ ಜಾಸ್ತಿ ಆದಂಗೆ ಭೂಮಿಯ ತಾಪಮಾನ ಹೆಚ್ಚಾದ ತಕ್ಷಣ ಹವಾಮಾನ ತೀರಾ ವ್ಯತ್ಯಾಸಗಳು ಬರ್ತದೆ. ಬೆಳೆ ಸರಿಗೆ ಬರ್ತಿಲ್ಲ. ಸಮುದ್ರಗಳಲ್ಲಿ ಅಂಚದಲ್ಲಿರೋ ಜನಗಳಿಗೆ ಅದು ಸಮುದ್ರದ ನೀರು ಹೆಚ್ಚಾಗ್ತಾ ಇದೆ. ನಮಗೆ ನಮ್ಮ ಆಹಾರದಲ್ಲಿ ನಮಗೆ ಈಗ ಮುಂಚೆ ಥರ ಪ್ರೊಡಕ್ಷನ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅನ್ಸಸ್ಟೈನಬಲ್. ಈ ರೀತಿಲಿ ನಾವು ಜೀವನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಹಿನ್ನೆಲೆಯಿಂದ ನಾವು ಈಗಲೇ ಕ್ರಮಗಳನ್ನ ತಗೋಬೇಕಾಗತ್ತೆ. ಅದರಿಂದ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ನಾವು ತಿಳ್ಕೊಂಡು, ಅದಕ್ಕೆ ಸುಧಾಂಶು ಅವ್ರು ಹೇಳ್ದಂಗೆ ಈಗ ಟೆಕ್ನಾಲಜಿ ತುಂಬ ಬದಲಾವಣೆ ಆಗಿದೆ. ನಮ್ಮ ದೇಶದಲ್ಲಿ ನಾವೇ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕಡಿಮೆ ದುಡ್ಡಲ್ಲೂ ನಿಮಗೆ ಎಲೆಕ್ಟ್ರಿಕ್ ವಾಹನಗಳು ಸಿಗ್ತದೆ. SUV ಲಕ್ಸುರಿ ಸೆಗ್ಮೆಂಟಲ್ಲೂ ನಿಮಗೆ ಸಿಗುತ್ತೆ. ಸೊ ಜನಕ್ಕೆ ಅವಕಾಶಗಳು ಈಗ ಮುಂಚೆಕ್ಕಿಂತ ಇದೆ. ಅದು ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕರ್ತವ್ಯ. ದಟ್ ನಾವು ಮಾಲಿನ್ಯ ಆಗಲಿ, ಆರೋಗ್ಯದ ಸಮಸ್ಯೆ ಆಗಲಿ, ನಮ್ಮ ಕಡೆಯಿಂದನೂ ಕೆಲವು ಸ್ಟೆಪ್ಸ್ಗಳನ್ನ ನಾವು ತಗೋಬೇಕು. ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಬಹಳ ಉತ್ತಮವಾದ ಒಂದು. ಎಸ್ ಸರ್, ಖಂಡಿತ ಸರ್. ಒಂದು ವೈಯಕ್ತಿಕ ಬದುಕಿಗೆ, ಸಾಮಾಜಿಕ ಬದುಕಿಗೆ ಮತ್ತು ಒಂದು ಒಟ್ಟಾರೆ ಈ ಭೂಮಿಯ ತಾಪಮಾನವನ್ನು ಸಮತೋಲನಲ್ಲಿ ಇಡುವಂತಹ ಎಲ್ಲ ಒಂದು ಕೆಲಸಕ್ಕೆ ಇದು ಒಂದು ಸಣ್ಣ ಸಹಾಯ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್. ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡಬಹುದು. ಸೊ ವೈಯಕ್ತಿಕವಾಗಿಯೂ ಲಾಭ ಆಗುತ್ತೆ, ಸಾಮಾಜಿಕವಾಗಿಯೂ ಲಾಭ ಆಗುತ್ತೆ. ಹಾಗಾಗಿ ಖಂಡಿತವಾದ ಒಂದು ಉತ್ತಮ ಸಂದೇಶವನ್ನು ತಾವು ನೀಡಿದ್ದೀರಿ ಸರ್. ಒಟ್ಟಾರೆ ಹೇಳೋದಾದರೆ ಸುಧಾಂಶ ಸರ್, ನಮ್ಮ ಕೇಳುಗರಿಗೆ ಏನು ಟೇಕ್ ಹೋಮ್ ಮೆಸೇಜ್ ಇರುತ್ತೆ? ಒಂದು, ನಮ್ಮ ಕಡೆಯಿಂದ, ನಮ್ಮ ಸೈಡಿಂದ ಎಷ್ಟು ಸಸ್ಟೈನಬಲ್ ಆಗುತ್ತೆ, ಎಷ್ಟು ನಾವು ಪೊಲ್ಯೂಷನ್ ಕಡಿಮೆ ಮಾಡೋದಕ್ಕಾಗತ್ತೆ, ಅದನ್ನು ನಾವು ಮಾಡಬೇಕು. ಎರಡನೇದು, ಅದರಿಂದ ನಮಗೆ ಆಗ್ತಾ ಇರೋ ಬೆನಿಫಿಟ್ಟನ್ನು ನಾವು ಅನುಭವಿಸ್ಬೋದು. ಈಗ ಡೈಲಿ ನಾವು ಓಡಾಡ್ತಾ ಇರ್ತೀವಿ, ಅದರೊಳಗಡೆ ಪೊಲ್ಯೂಷನ್ ಇರೋದಿಲ್ಲ, ಸೌಂಡ್ ಇರೋದಿಲ್ಲ, ವೈಬ್ರೇಷನ್ ಇರೋದಿಲ್ಲ. ಸೊ ಅದು ಅಲ್ದಲ್ಲೇ ಖರ್ಚು ಕಡಿಮೆ ಆಗುತ್ತೆ ನಮಗೆ ಬರ್ತಾ. ನಮ್ಮ ಈಗ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಗೆ ಈಗ ಕಾರ್ಸಿನೋಜೆನಿಕ್ ಇದಂತೀವಿ ಪೊಲ್ಯೂಟೆಂಟ್ಸು, ಸೊ ಕ್ಯಾನ್ಸರ್ ಬರೋವಂಥದ್ದು ಅಥವಾ ಈ ಥರ, ಅದನ್ನು ನಾವು ಕಡಿಮೆ ಕೊಟ್ಬಿಟ್ಟು ಹೋಗ್ತೀವಿ ಅನ್ಬೋದು. ಅಂದರೆ ಕೊಡೋದೇ ಇಲ್ಲ ಅಂತ ಹೇಳೋದಕ್ಕಾಗದೆ ಹೋದ್ರೂ ಅಟ್ಲೀಸ್ಟು ಇರೋದ್ರಲ್ಲಿ ಸ್ವಲ್ಪ ಉತ್ತಮವಾಗಿರೋ ಗಾಳಿ ಬೆಳಕನ್ನು ಕೊಟ್ಬಿಟ್ಟು ಹೋಗ್ತೀವಿ ಅನ್ನೋ ಆ ದೃಷ್ಟಿಯಿಂದ ನಾವು ಏನೂ ಮಾಡ್ದಲ್ಲ ಯಾರೋ
ಭೂಮಿಗೆ ಒಳ್ಳೇದು ಮಾಡ್ತಾರೆ, ನಾವು ನಿಂತ್ಕೊಂಡು ನೋಡೋಣ ಅನ್ನೋ ಬದಲು ನಮ್ಮ ಕಡೆಯಿಂದ ಎಷ್ಟು ಅಳಿಲಿ ಸೇವೆ ಮಾಡೋಕ್ಕಾಗತ್ತೆ ಅಷ್ಟನ್ನಾದ್ರೂ ಮಾಡೋಣ ಅಂತ ನಾವು ಭಾವಿಸ್ಬೇಕು. ಯಾಕೆಂದ್ರೆ ಯಾರಾದರೂ ಒಬ್ಬರು ಒಂದು ಹೆಜ್ಜೆ ಇಡಲಿಲ್ಲ ಅಂತಂದರೆ ಅದು ಮುಂದುವರಿಯೋದೇ ಇಲ್ಲ. ಖಂಡಿತ ಸರ್. ಸೊ ಆ ಮೊದಲ ಹೆಜ್ಜೆಯನ್ನು ತಮ್ಮಂತಹ ಮೇಧಾವಿಗಳು, ಜ್ಞಾನಿಗಳು ಇಟ್ಟಿದ್ದೀರಿ. ಖಂಡಿತ ತಮ್ಮ ಮೂಲಕ ಒಂದು ಸಂದೇಶ ಹೋಗುತ್ತೆ. ಅಂಥವರೆಲ್ಲ ಪರ್ಚೇಸ್ ಮಾಡಿದ್ದಾರೆ, ನಡೆಸ್ತಾ ಇದ್ದಾರೆ ಅಂದರೆ ಬಹುಶಃ ನಾವು ಬಳಸ್ಬೋದು ಅನ್ನೋ ಒಂದು ಸಂದೇಶ ಖಂಡಿತ ಕೊಡುತ್ತೆ ಸರ್. ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗೆ ತಮ್ಮ ಎಲ್ಲ ಒಂದು ಸಂದೇಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಿಶೋರ್ ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳು ಸೇರಿದಂತೆ ಭಾರತ ಕೂಡ 2035 ನಮ್ಮ ಎಲ್ಲ ಎನರ್ಜಿ ಸೋರ್ಸಸ್ಸು, ನಮಗೆ ಬರುವಂಥ ಪವರು, ಇದು ಎಲ್ಲ ಕೂಡ ಇಟ್ ಶುಡ್ ಕಮ್ ಫ್ರಮ್ ರಿನ್ಯೂಯಬಲ್ ಸೋರ್ಸಸ್ಸಿಂದ ಬರಬೇಕು ಅಂತ ಇದೆ. ರಿನ್ಯೂಯಬಲ್ ಅಂದರೆ ನಾವು ಸೂರ್ಯಶಕ್ತಿ ನಾವೇನು ಹೇಳ್ತೀವಿ, ನಮ್ಮ ವಿದ್ಯುತ್ ಶಕ್ತಿ ಎಲ್ಲ ನಮ್ಮ ಸೂರ್ಯನ ಕಿರಣಗಳಿಂದನೇ ನಾವು ಮಾಡಬೇಕು ಅನ್ನೋದು ಒಂದು ಬಹಳ ಮುಖ್ಯವಾದ ಒಪ್ಪಂದ ನಾವು ಮಾಡ್ಕೊಂಡಿರೋದು. ಆ ಒಪ್ಪಂದಕ್ಕೆ ತಕ್ಕಂತೆ ನಾವು ಭಾರತೀಯರಾಗಿ ಪ್ರತಿಯೊಬ್ಬರೂ ಕೂಡ ಸಾಧ್ಯವಾದಷ್ಟು ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಶಿಫ್ಟ್ ಆಗಬೇಕು. ಅದನ್ನು ಉಪಯೋಗಕ್ಕೆ ಬರಲಿ, ಅದು ಸರಿಯಾದ ಇದರಲ್ಲಿ ಆಗಲಿ ಅಂತ ಸುಧಾಮೂರ್ತಿಯವರು ಪಾರ್ಲಿಮೆಂಟಲ್ಲೂ ಕೂಡ ಹೇಳಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಗೆ ಅನುಕೂಲ ಆಗಂಗೆ ದೇಶದ ಎಲ್ಲ ಕಡೆನೂ ಚಾರ್ಜಸ್ ಬರಬೇಕು, ಎಲೆಕ್ಟ್ರಿಕ್ ಚಾರ್ಜಸ್ ಆಗಬೇಕು, ಅದು ಕಾಸ್ಟ್ ಕಡಿಮೆ ಆಗಬೇಕು ಅಂತ. ಆ ದೃಷ್ಟಿಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರ ಜವಾಬ್ದಾರಿಗಳನ್ನ ಅರಿತು ಸಾಧ್ಯವಾದಷ್ಟು ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಕಾರ್ಸಿಗೆ ಶಿಫ್ಟ್ ಆದರೆ ನಮ್ಮ ಪರಿಸರ, ನಮ್ಮ ಮಕ್ಕಳು, ನಮ್ಮ ಮುಂದೆ ಬರುವಂಥ ಸಂತತಿ ಅವ್ರಿಗೂ ಈ ಭೂಮಿ ಮೇಲೆ ಇರೋದಕ್ಕೆ, ಈ ಭೂಮಿಯ ಕೂಡ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಧನ್ಯವಾದಗಳು ಸರ್. ಬಹಳ ಸಂತೋಷ ಆಯಿತು ತಮ್ಮಿಬ್ಬರ ಜೊತೆ ಮಾತನಾಡಿ. ಏಕೆಂದರೆ ಪ್ರಸ್ತುತ ದಿನಮಾನಗಳಲ್ಲಿ ತುಂಬ ಅವಶ್ಯಕ ಇರುವಂಥ ವಿಚಾರಗಳನ್ನು ತಾವು ಮಾತನಾಡಿದ್ರಿ. ತಾವೇ ಸ್ವತಃ ಅನುಭವಿಸಿದಂತಹ ಅನುಭವಗಳ ಮೂಲಕ ಒಂದು ವಾತಾವರಣಕ್ಕೆ ಮತ್ತು ಪ್ರಸ್ತುತ ಸ್ಥಿತಿಗೆ ಪೂರಕವಾದಂಥ ಈ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸೋದ್ರ ಮೂಲಕ ನಾವೊಂದಷ್ಟು ಸಮಾಜಕ್ಕೆ, ಪರಿಸರಕ್ಕೆ ಒಂದಷ್ಟು ಕಾಣಿಕೆಯನ್ನು ನೀಡ್ಬೋದು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರಸ್ತುತ ವಿದ್ಯಮಾನದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಹತ್ವ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಈ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸಿದಂತಹ, ಅದರ ಫಲವನ್ನು ಅನುಭವಿಸಿದಂತಹ ಡಾಕ್ಟರ್ ಎಂ ಕಿಶೋರ್ ರವರು ಹಾಗೂ ಡಾಕ್ಟರ್ ಸುಧಾಂಶು ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ.